ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪು FC ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಯೋಗರಾಜ್ ಭಟ್ರವರು ಅಪ್ಪುರವರಿಗೆ ಯಾವ್ಯಾವ ಹಾಡುಗಳನ್ನು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಮೊದಲನೇದಾಗಿ 2009ರಲ್ಲಿ ಬಂದಂತಹ ರಾಮ್ ಚಿತ್ರದ ನನ್ನ ತುಟಿಯಲ್ಲಿ ಹಾಗೂ ಹೊಸ ಗಾನ ಬಜಾನ ಈ ಎರಡು ಹಾಡುಗಳನ್ನು ಯೋಗರಾಜ್ ಭಟ್ರವರೇ ಬರೆದಿರುವಂಥದ್ದು. ಇನ್ನು ಇದಾದ ನಂತರ 2010ರಲ್ಲಿ ಬಂದಂತಹ ಜಾಕಿ ಈ ಚಿತ್ರದ ಎಲ್ಲ ಹಾಡುಗಳನ್ನು ಕೂಡ ಯೋಗರಾಜ್ ಭಟ್ರವರೇ ಬರೆದಿರುವಂಥದ್ದು. ಶಿವ ಅಂತ ಹೋಗುತ್ತಿದ್ದೆ, ಎರಡು ಜಡೆಯನ್ನು, ಎಕ್ಕ ರಾಜಾರಾಣಿ, ಎಡವಟ್ಟಾಯಿತು, ಜಾಕಿ ಜಾಕಿ ಈ ಎಲ್ಲ ಹಾಡುಗಳನ್ನು ಕೂಡ ಯೋಗರಾಜ್ ಭಟ್ರವರೇ ಬರೆದಿದ್ದಾರೆ. 2011ರಲ್ಲಿ ಬಂದಂತಹ ಹುಡುಗರು ಚಿತ್ರದ ಪಂಕಜ ಈ ಒಂದು ಹಾಡನ್ನು ಯೋಗರಾಜ್ ಭಟ್ರವರು ಬರೆದಿದ್ದಾರೆ. ಇನ್ನು ಇದಾದ ನಂತರ 2011ರಲ್ಲೇ ಬಂದಂತಹ ಪರಮಾತ್ಮ ಚಿತ್ರದ ಯಾವನಿಗೊತ್ತು, ಕತ್ಲಲ್ಲಿ ಕರಡಿಗೆ, ಹೆಸರು ಪೂರ್ತಿ ಹೇಳದೆ ಹಾಗೂ ಕಾಲೇಜು ಗೇಟಲ್ಲಿ ಈ 4 ಹಾಡುಗಳನ್ನು ಯೋಗರಾಜ್ ಭಟ್ರವರು ಬರೆದಿದ್ದಾರೆ. ಇನ್ನು ಇದಾದ ನಂತರ 2012ರಲ್ಲಿ ಬಂದಂತಹ ಅಣ್ಣ ಬಾಂಡ್ ಚಿತ್ರದ ಬೋಣಿಯಾಗದ, ತುಂಬ ನೋಡಬೇಡಿ ಹಾಗೂ ಹೀ ಈಸ್ ಅಣ್ಣ ಬಾಂಡ್ ಈ 3 ಹಾಡುಗಳನ್ನು ಯೋಗರಾಜ್ ಭಟ್ರವರು ಬರೆದಿದ್ದಾರೆ. ಯಾರೇ ಕೂಗಾಡಲಿ ಚಿತ್ರದ ಹಲೋ 1 2 3 ಮೈಕ್ ಟೆಸ್ಟಿಂಗ್ ಈ ಒಂದು ಹಾಡನ್ನು ಯೋಗರಾಜ್ ಭಟ್ರವರು ಬರೆದಿದ್ದಾರೆ. ಇನ್ನು 2013ರಲ್ಲಿ ಬಂದಂತಹ ಅಲೆ ಚಿತ್ರದ ಸೋಲು ನನಗಾಗೋದಿಲ್ಲ ಅನ್ನೋ ಒಂದು ಹಾಡನ್ನು ಅಪ್ಪುರವರು ಹಾಡಿದ್ದು, ಈ ಒಂದು ಹಾಡಿಗೆ ಯೋಗರಾಜ್ ಭಟ್ರವರು ಸಾಹಿತ್ಯವನ್ನು ಬರೆದಿದ್ದಾರೆ. 2013ರಲ್ಲಿ ಬಂದಂತಹ ಟೋನಿ ಚಿತ್ರದ ಪಕ್ಕಾ ಪಾಪಿ ನಾನು ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದ್ದು, ಸಾಧು ಕೋಕಿಲರವರ ಸಂಗೀತವಿದೆ. ಈ ಹಾಡನ್ನು ಕೂಡ ಯೋಗರಾಜ್ ಭಟ್ರವರೇ ಬರೆದಿರುವಂಥದ್ದು. ಇನ್ನು ಇದಾದ ನಂತರ 2016ರಲ್ಲಿ ಬಂದಂತಹ ದೊಡ್ಡಮನೆ ಹುಡುಗ ಚಿತ್ರದ ಕೇರ್ ಆಫ್ ದೊಡ್ಡಮನೆ, ತ್ರಾಸಾಕತಿ ಹಾಗೂ ಅಭಿಮಾನಿಗಳೇ ನಮ್ಮನೆ ದೇವರು ಈ 3 ಹಾಡುಗಳನ್ನು ಯೋಗರಾಜ್ ಭಟ್ರವರು ಬರೆದಿದ್ದಾರೆ. ಇದಾದ ನಂತರ 2017ರಲ್ಲಿ ಬಂದಂತಹ ಮೇಲ್ಕೋಟೆ ಮಂಜಾ ಚಿತ್ರದ ಲೈಫೇ ಒಂದು ಸಬ್ಜೆಕ್ಟು ಈ ಒಂದು ಹಾಡನ್ನು ಕೂಡ ಅಪ್ಪುರವರು ಹಾಡಿದ್ದು, ಯೋಗರಾಜ್ ಭಟ್ರವರ ಸಾಹಿತ್ಯವಿದೆ. 2017ರಲ್ಲಿ ಬಂದಂತಹ ರಾಜಕುಮಾರ ಚಿತ್ರದ ಯಾಕಿಂಗಾಗಿದೆ ಈ ಒಂದು ಹಾಡನ್ನು ಅಪ್ಪುರವರೇ ಹಾಡಿದ್ದು, ಯೋಗರಾಜ್ ಭಟ್ರವರ ಸಾಹಿತ್ಯವಿದೆ. 2018ರಲ್ಲಿ ಬಂದಂತಹ ಬೃಹಸ್ಪತಿ ಚಿತ್ರದ ಡಮರು ಡಮರು ಡಮ್ ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದ್ದು, ಯೋಗರಾಜ್ ಭಟ್ರವರ ಸಾಹಿತ್ಯವಿದೆ. 2018ರಲ್ಲಿ ಬಂದಂತಹ ರ್ಯಾಂಬೋ 2 ಚಿತ್ರದ ಎಲ್ಲಿ ಕಾಣೆನೋ ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದ್ದು, ಅರ್ಜುನ್ ಜನ್ಯರವರ ಸಂಗೀತವಿದ್ದು, ಯೋಗರಾಜ್ ಭಟ್ರವರು ಈ ಒಂದು ಹಾಡನ್ನು ಬರೆದಿದ್ರು. ಇನ್ನು ಇದಾದ ನಂತರ 2019ರಲ್ಲಿ ಬಂದಂತಹ ನಟ ಸಾರ್ವಭೌಮ ಚಿತ್ರದ ಓಪನ್ ದ ಬಾಟಲ್ ಈ ಒಂದು ಹಾಡನ್ನು ಯೋಗರಾಜ್ ಭಟ್ರವರು ಬರೆದಿದ್ದಾರೆ. 2020ರಲ್ಲಿ ಬಂದಂತಹ ಮಾಯಾ ಬಜಾರ್ ಚಿತ್ರದ ಲೋಕ ಮಾಯಾ ಬಜಾರು ಈ ಒಂದು ಹಾಡನ್ನು ಯೋಗರಾಜ್ ಭಟ್ರವರು ಬರೆದಿದ್ದು, ಅಪ್ಪುರವರು ಈ ಒಂದು ಹಾಡಿನಲ್ಲಿ ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯೋಗರಾಜ್ ಭಟ್ರವರು ಬರೆದಿರುವಂತಹ ಅಪ್ಪುರವರು ಹಾಡಿರುವ ಹಾಗೂ ಅಪ್ಪುರವರ ಚಿತ್ರದ ಯಾವ ಹಾಡು ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅಪ್ಪು FC ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.